ಹೊನ್ನೇನಹಳ್ಳಿ ಗ್ರಾಮದ ಕಾವಲಿನಲ್ಲಿ ಮೂಲ ಸೌಕರ್ಯ ಕಲ್ಪಿಸದಿರುವುದನ್ನು ಖಂಡಿಸಿ ಗ್ರಾಮದ ಮಹಿಳೆಯರು ಚುನಾವಣೆಯಲ್ಲಿ ಮತದಾನ ಮಾಡದೆ ಹೊರಗುಳಿದ ಘಟನೆ ನಡೆದಿದೆ. ತಾಲೂಕಿನ ಹನಿಕೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊನ್ನೇನಹಳ್ಳಿ ಗ್ರಾಮದ ಸುಮಾರು 45 ಕುಟುಂಬಗಳು ಚುನಾವಣೆಯಲ್ಲಿ ಮತಗಟ್ಟೆ ಸಂಖ್ಯೆ 57ರಲ್ಲಿ ಮತದಾನ ಮಾಡದೆ ಹೊರಗುಳಿದಿದ್ದರು. ಈ ವೇಳೆ ಮಾತನಾಡಿದ ತಾಲೂಕು ಪಂಚಾಯಿತಿ ಸದಸ್ಯ ಶೇಖರಯ್ಯ, ಗ್ರಾಮಸ್ಥರಾದ ಬಸವರಾಜು, ಚಂದ್ರಶೇಖರ್, ಶಿವಣ್ಣ ಮಾತನಾಡಿ, ನಮ್ಮ ಗ್ರಾಮಕ್ಕೆ ಸುಮಾರು 3 ವರ್ಷಗಳಿಂದ ಮೂಲಭೂತ ಸೌಕರ್ಯಗಳಿಲ್ಲದೆ, ಅದರಲ್ಲೂ ಬಹುಮುಖ್ಯವಾಗಿ ಕುಡಿಯುವ ನೀರು, ಒಳಚರಂಡಿ, ರಸ್ತೆ, ಯಾರಿಗಾದರೂ ಆರೋಗ್ಯ ಸಮಸ್ಯೆಯಾದರೂ ಒಂದೇ ಒಂದು ಆಂಬ್ಯುಲೆನ್ಸ್ ಕೂಡ ಗ್ರಾಮಕ್ಕೆ ಬರಲು ಹಿಂದೇಟು ಹಾಕುತ್ತಾರೆ. ಬರಗಾಲದ ಹಿನ್ನೆಲೆಯಲ್ಲಿ ಇರುವ ಕೊಳವೆ ಬಾವಿಗಳಲ್ಲಿ ನೀರಿಲ್ಲ ಪರಿತಪಿಸುತ್ತಿದ್ದರು. ನಮ್ಮ ಕಷ್ಟಕ್ಕೆ ಯಾರೂ ಸ್ಪಂದಿಸುತ್ತಿಲ್ಲ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ನಮಗೆ ಕುಡಿಯಲು ನೀರಿಲ್ಲದಂತಾಗಿದೆ. ಅದಕ್ಕಾಗಿ ಇಂದು ನಡೆಯುತ್ತಿರುವ ಚುನಾವಣೆಯಲ್ಲಿ ಮತದಾನ ಮಾಡದೆ ನಾವು ಹೊರಗುಳಿದಿದ್ದೇವೆ ಎಂದು ಗ್ರಾಮದ ಮಹಿಳೆಯರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಗ್ರಾಮಸ್ಥರಾದ ರಂಗಸ್ವಾಮಿ, ರಾಜಯ್ಯ, ತೀರ್ಥಯ್ಯ, ಜಗದೀಶ್, ವಿಜಯಕುಮಾರ್, ಮಲ್ಲೇಶಯ್ಯ, ಜಯಂತಿ, ರೇಣುಕಾ, ಆಶಾ, ಪೂಜಾ, ಗಂಗಾ, ಮಲ್ಲಮ್ಮ ಇತರರು ಹಾಜರಿದ್ದರು. ಮತ ಬಹಿಷ್ಕಾರ ಮಾಡ್ತಾ ಇದೀವಿ. ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ಊರಿನ ಹಿರಿಯ ಮುಖಂಡರುಗಳು ಎಲ್ಲರೂ ಸೇರಿ ಚುನಾವಣಾ ಬಹಿಷ್ಕಾರವನ್ನು ಹೊನ್ನೇನಹಳ್ಳಿ ಕಾವಲಿನಿಂದ ಮುಖಂಡರು ಮತ್ತು ಜನಪ್ರತಿನಿಧಿಗಳು ಎಲ್ಲ ಸೇರಿ ಓಟ ಎಲೆಕ್ಷನ್ ಅನ್ನು ಬಹಿಷ್ಕರಿಸ್ತಾ ಇದೀವಿ.